ಅಯ್ಯೋ ದೇವ್ರೆ, ಮುಗೀತು ನಮ್ ಕತೆ. 20 ಆಗೋಯ್ತು. ಇನ್ ನಮ್ಮನ್ನ ಎಕ್ಕನೆ ಕಾಪಾಡ್ಬೇಕು. ನಾನ್ ಹೇಳಿದೆ ತಾನೆ ನಮ್ ಗುರು ಬಾದ್ಶಾ ಅಂತ. ಇಲ್ಲಿ ಕೇಳು, ಜಾಸ್ತಿ ಕಿರ್ಚ್ಬೇಡ. ಇದುವರೆಗೂ ನನ್ ಕಾರ್ಡ್ನೇ ತೋರ್ಸಿಲ್ಲ. ನಿನಗನ್ಸಲ್ವಾ ನನ್ ಕಾರ್ಡ್ ಗೆಲ್ಲತ್ತೆ ಅಂತ? ಸರಿ, ಓಪನ್ ಮಾಡು ಮಾಡು. 3 5 ಏನು ಬೇಗ ಓಪನ್ ಮಾಡು, ಬೇಗ. ಮುಂದಿನ ಕಾರ್ಡ್ ಏನಾದ್ರೂ ರಾಜ, ರಾಣಿ, ಜೋಕರ್ ಬಂದ್ರೆ ನಿನ್ ಕತೆ ಮುಗೀತು. ಹೌದಾ? ನೋಡೋಣ. ಜಸ್ಟೇನ್, ಕಾರ್ಡ್ ತಗೊಳಕ್ಕೂ ಮುಂಚೆ ದೇವ್ರ ಹತ್ರ ಬೇಡ್ಕೋ. ಈ ಗೇಮ್ ಲಕ್ತು, ಚೀಟಿಂಗ್ದಲ್ಲ. ನಿನಗೇನ್ ತೊಂದ್ರೆ? ನಿನ್ ಕಾರ್ಡ್ ನೋಡು ಸಾಕು. ನಾನೆಲ್ಲಿ ನೋಡ್ಬೇಕು ಅಲ್ಲೇ ನೋಡ್ತಾ ಇದ್ದೀನಿ. ನಿನ್ ನೋಟಾನೇ ಬೇರೆ ಎಲ್ಲೋ ಇದೆ. ಮುಂದೆ ನಿನ್ ಪರಿಸ್ಥಿತಿ ಕೆರ್ಕೊಳಕ್ಕೂ ಆಗದೆ ಇರೋ ತರ ಆಗುತ್ತೆ. ನಿನ್ ಕಸಿನೋ ರೂಲ್ ಇದೆಯಲ್ಲ, ಚೀಟಿಂಗ್ ಮಾಡಿದ್ರೆ ಕೈ ಹೋಗುತ್ತೆ. ನಿನ್ ಕಾರ್ಡ್ ತೆಗಿಯಕ್ಕೂ ಮುಂಚೆ ಇದನ್ನ ನೆನ್ಪಲ್ಲಿಟ್ಕೋ, ಎದುರುಗಡೆ ಯಾರು ಕೂತಿದ್ದಾರೆ ಅಂತ. ನಾನು ಹೇಳಿದೆ, ನಂಗೆ ಅನ್ಸುತ್ತೆ ಇವನ್ ಜಾದುಗಾರ ಅಂತ. ಎಲ್ಲಾ ಆಟನು ಗೆದ್ಬಿಡ್ತಾನೆ ಗುರು ಇವನು. ನಮ್ ಗುರು ಬಾದ್ಶಾ ಎಲ್ಲಾ ಆಟನು ಗೆದ್ಬಿಡ್ತಾನೆ. ತಗೊಂಡಿನ್ ದುಡ್ಡು, ಮತ್ತೆ ಇಲ್ಲಿಂದ ಹೋಗ್ತಾ ಇರೋ. ಇಲ್ಲ, ಇವಾಗಲ್ಲ. ಯಾಕೆ ಮತ್ತೆ ಆಡ್ತೀಯಾ? ನಿನ್ನಂತ ದಡ್ಡನ್ ಜೊತೆ ಆಟ ಆಡಿದ್ದು ನನಗ್ ಸಾಕಾಗೋಗಿದೆ. ನಿಜ ಹೇಳು, ನೀನ್ ನಮ್ಮ ಹತ್ರ ತಗೊಳಕ್ ಬಂದಿದ್ಯಾ? ತಗೊಳಕ್ಕಲ್ಲ, ತಗೊಂಡಾಗಿದೆ. ನಂದು 2 ಷರತ್ತಿದೆ. ಮೊದಲನೇದು, ಈ ಕಸಿನೋ ನನಗೆ ಬೇಕು. ಮತ್ತೆ 2ನೇದು, ನಿಮ್ಮ ದೊಡ್ಡಪ್ಪ ಬಿಗ್ ಡ್ಯಾಡಿ ಅವನಿಗೆ ಹೇಳು ನನ್ನ ಹತ್ರ ಬರಕ್ಕೆ. ನಿನ್ನ ಜೊತೆ ಮುಗೀತು. ನಾನು ಕೇಳ್ಪಟ್ಟಿದ್ದೆ ಕಸಿನೋ ಜನರ ಹತ್ರ ಜಾಸ್ತಿ ದಮ್ ಇರುತ್ತೆ ಅಂತ. ಸರಿಯಾಗಿ ಕೇಳಿದ್ಯಾ ನೀನು. ಪೀಟರ್ ಡಿಕೋಸ್ಟಾ ಪೂರ್ತಿ ಹೆಸರು. ಏನನ್ಸುತ್ತೆ ನಿನಗೆ? ನೀನ್ ಯಾರು ಸೋಲ್ಸಕ್ಕಾಗಲ್ಲ ಅಂತನ? ನೀನು ಬಂದ? ನಿನಗೆ ಹೇಳಿದ್ದೆ ನಾನು, ಬಿಗ್ ಡ್ಯಾಡಿ ಮೀಟ್ ಮಾಡೋಷ್ಟು ತಾಕತ್ತಿಲ್ಲ ಅಂತ. ನಿನ್ನ ಹತ್ರ ನಾನು ಆಟ ಆಡೋದೇ ಜಾಸ್ತಿ. ನಿನ್ಗೆ ಅರ್ಥ ಆಗ್ತಿಲ್ವಾ ಇದು? ನಿನ್ ಬಿಗ್ ಡ್ಯಾಡಿ ಅಂತೂ ತುಂಬಾ ಎದುರ್ಕೊಳ್ತಾನೆ ಅನ್ಸುತ್ತೆ ಆಂಥನಿ. ಕಸಿನೋ ಮೂಲೆಯಲ್ಲಿ ಇಲಿ ಬಚ್ಚಿಟ್ಕೊಳೋ ಥರ ಬಚ್ಚಿಟ್ಕೊಂಡಿದ್ದಾನೆ. ಸರಿ ಆಯ್ತು, ಈ ಕಸಿನೋ ಮಾರಾಟ ಆದ್ಮೇಲೆ ಎಲ್ಲೋಗಿ ಬಚ್ಚಿಟ್ಕೊಳ್ತಾನೆ ನಾನು ನೋಡ್ತೀನಿ. ನಾನಿವತ್ತೆಲ್ಲಿ ತನಕ ಆಟ ಆಡ್ತೀನಿ ಅಂತಂದ್ರೆ ನಿನ್ನ ಹತ್ರ ಇರೋ 1 ರೂಪಾಯಿ ಖಾಲಿಯಾಗಿ ಆ ದುಡ್ಡನ್ನ ನಾನು ಗೆದ್ದು ಈ ಕಸಿನೋ ಕ್ಲೋಸ್ ಆಗೋವರೆಗೂ. ನೀನಂತವ್ರನ್ನ ತುಂಬಾ ಜನ ನೋಡಿದ್ದೀನಿ, ಆದ್ರೆ ಕಸಿನೋ ಕ್ಲೋಸ್ ಮಾಡೋಕೆ ಇನ್ನೂ ಯಾರು ಹುಟ್ಟೇ ಇಲ್ಲ. ಮತ್ ನೀನೇನ್ ಇಲ್ಲಿ ಕಿತ್ತಾಕ್ತೀಯೋ? ಏಯ್, ಇಲ್ಲಿಂದ ಎಲ್ಲ ಹೊರಡೆ. ಇವತ್ತು ನಾನು ಇವನಿಬ್ರೇ ಆಟ ಆಡ್ತೀವಿ. ಔಟ್. ಇವತ್ತಿಲ್ಲಿ ರಕ್ತದ ನದಿ ಹರಿಯುತ್ತೆ. ನಾನದ್ರಲ್ಲಿ ಬೋಟಿಂಗ್ ಮಾಡ್ತೀನಿ. ಜಾಕಿ, ನೀನ್ ಹೋಗು. ಯಾಕಂದ್ರೆ ನಿನ್ನ ಹತ್ರ ರಕ್ತ ಕಮ್ಮಿ ಇದೆ. ನಿನಗೆ ಹಾರ್ಟ್ ಅಟ್ಯಾಕ್ ಆಗೋದು ಇಷ್ಟ ಇಲ್ಲ. ಗುರು, ನಾನು ಮಧ್ಯ ದಾರಿ ಎಲ್ಲ ಕೈ ಬಿಡೋಂತರ ಅಲ್ಲ. ಕೊನೆವರೆಗೂ ನಿಮ್ ಜೊತೆನೇ ಇರ್ತೀನಿ. ಇನ್ನೊಬ್ಬ ಗ್ಯಾಮ್ಲರ್ ದುಡ್ಡುಗೋಸ್ಕರ ಸಾಯಕ್ಕೂ ರೆಡಿ ಇದ್ದಾನೆ. ಪೀಟರ್ ಡಿಗೋಸ್ಟಾ, ಇವತ್ತಿಲ್ಲೇನು ಆಟ ಆಗುತ್ತೋ ಅದರಲ್ಲಿ ಚೀಟಿಂಗ್ ಇರೋಲ್ಲ. ನೀನ್ ನೆನ್ಪು ಮಾಡ್ಕೊಳ್ತಿದ್ಯಾ? ಸರಿ, ಹಾಗಾದ್ರೆ ಡೈಸ್ ಗೇಮ್ ಇಂದ ಶುರು ಮಾಡೋಣ. ಗುರು, ಇವನ್ ಡೈಸ್ ಅಂತ ಹೇಳಿದಾನೆ ಅಂದ್ರೆ ಇವನ್ ಖಂಡಿತ ಅದರಲ್ಲಿ ಸ್ಟ್ರಾಂಗ್ ಇರ್ತಾನೆ. ಸುಮ್ಮನೆ ನೀವು ನೋಂದ್ಬಿಡಿ, ನಾವು ಕಾರ್ಡ್ಸ್ ಆಡೋಣ. ಡನ್. ಡೈಸ್ ಗೇಮ್ ಆಡೋಣ. ಏನ್ ಮಾಡ್ತಿದ್ದೀರಾ ನೀವು? ನನ್ನ ಗುರುನ ದುಶ್ಮನ್ನ. ನೀವು ಸಾಯೋದಲ್ದೆ ನನ್ನ ಸಾಯಿಸ್ತಾ ಇದ್ದೀರಾ. 6 ಡೈಸ್ಗಳನ್ನ ಮತ್ತೆ ರೋಲ್ ಮಾಡ್ತಿರೋಣ.
ಯಾರ ನಂಬರ್ ಬರುತ್ತೋ ಅದನ್ನ ಟೋಟಲ್ ಮಾಡೋಣ. ಯಾವ್ದು ದೊಡ್ಡ ನಂಬರ್ ಇರುತ್ತೋ ಅವರು ಗೆಲ್ತಾರೆ. ಪರ್ಫೆಕ್ಟ್. ಜಸ್ಟಿನ್ ಅಂತೂ ಸೋತ್ ನಿಂತ್ಕೊಂಡಿದ್ದಾನೆ. ನೀನ್ ಹೇಳು, ಬೆಟ್ಟಿಂಗ್ ಏನ್ ಕಟ್ತೀಯಾ? ನೀನೇನಾದ್ರೂ ಸೋತ್ರೆ ಇಲ್ಲಿರೋ ಚಿಪ್ಸ್ ಎಲ್ಲ ನಂದು. ನಿನ್ ಬೆರಳೆಲ್ಲ ಕಟ್ಟಾಗತ್ತೆ. ಕಸಿನ ಹೊರಗಡೆ ನೀನು ಮಂಡಿ ಯೂರಿ ಕೂತು 3 ದಿನ ನನಗೆ ಕ್ಷಮೆ ಕೇಳ್ಬೇಕು. ಆಗ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಈ ಆಂಟೋನಿನ ಎದುರಾಕೊಂಡ್ರೆ ಏನಾಗತ್ತೆ ಮತ್ತೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ. ಓಕೆ, ನೀನ್ ಸೋತ್ರೆ ನೀನ್ ಹೇಳು. ನನ್ನ ಚಿಪ್ಸ್ ಡಬಲ್. ನಿನ್ ಬಲ್ಗೈಲಿರೋ ಮಿಡಲ್ ಫಿಂಗರ್ ಕಟ್ ಮಾಡ್ತೀನಿ. ಮತ್ತೆ ನಿಮ್ ದೊಡ್ಡಪ್ಪ ಬಿಗ್ ಡ್ಯಾಡಿ ಜೊತೆ ನನ್ನ ಮೀಟಿಂಗ್ ಫಿಕ್ಸ್ ಮಾಡಬೇಕು. ದೊಡ್ಡ ದೊಡ್ಡ ಕನ್ಸು ಕಾಣ್ತಾ ಇದೆಯಾ ನೀನು ಮಗು? ದೊಡ್ಡ ದೊಡ್ಡ ಕನ್ಸು. ನಿನ್ ಮೇಲೆ ನನಗೆ ದಯ ಬರ್ತಿದೆ. ಪರವಾಗಿಲ್ಲ, ನಿನಗದ್ ನೆನಪಿರ್ಲಿ. ಮೊದಲನೇ ಆಟ ನೀನ್ ಶುರು ಮಾಡು. ಏ ಚಿಕ್ಕ ಮಗು, ನೀನ್ ನಂಬರ್ ನೋಡಕ್ಕೆ ನನ್ನ ಹೃದಯ ಬಡ್ಕೊಂತ ಇದೆಯಲ್ಲೋ. ನಿನ್ ಜೀವನ ಕಾಪಾಡ್ಕೋ. ಅದನ್ನ ಕಳ್ಕೊಳ್ಳೋ ಅವಕಾಶ ಕೊಡ್ತಿದ್ದೀನಿ ಅದಕ್ಕೆ. ವಾವ್, 6 6 6 6 6 ಎಲ್ಲಾರು 36 ನಂಬರು. ಏನ್ ಸೂಪರ್. ಸ್ಟಾರ್ಟಿಂಗ್ ಅಲ್ಲ ಇಷ್ಟು ದೊಡ್ಡ ನಂಬರ್. ಐ ಮಸ್ಟ್ ಸೇ ಬಿಗಿನರ್ಸ್ ಲಕ್ ಅಂತಾರಲ್ಲ. ಇವಾಗ ನಿನ್ ಸರ್ದಿ. ಹಾಗೆ ಕೂಡ ನಿನ್ ಬ್ಯಾಡ್ ಲಕ್ ಇದೆ ಇವತ್ತು. ರಿಯಲಿ? ನೋಡೋಣ. ಗೆಸ್ ಮಾಡ್ತೀಯಾ? ಏಯ್ ಮಾಡೋ, ಟ್ರೈ ಮಾಡೋ. ಹಾ, ಓಕೆ. ಅಯ್ಯೋ ದೇವ್ರೆ, ನನ್ನ ಹತ್ರನು 6 6 6 6 6 ಮತ್ತೆ 6 ಎಲ್ಲ ಸೇರಿ 36. ಇಬ್ರದು ಟೈ ಆಗೋಯ್ತು. ವಾವ್, ಈಗೇನ್ ಮಾಡ್ತೀಯ ಡಾರ್ಲಿಂಗ್? ಇನ್ನೊಂದು ರೌಂಡ್ ಆಡೋದು. ಹಿಂದಿನ ಗೇಮಲ್ಲಿ ಗೆಲುವು ಯಾರ್ದು ಅಂದ್ರೆ ಜಾಸ್ತಿ ನಂಬರ್ ಇದ್ದವ್ರದ್ದು. ಆದ್ರೆ ಈ ಗೇಮಲ್ಲಿ ಗೆಲ್ಲೋದು ಕಡಿಮೆ ನಂಬರ್ ಬಂದವರು. ಓಕೆ, ನಿನ್ ಸರ್ದಿ. ಈಗ ನೀನ್ ಗೆಸ್ ಮಾಡ್ತೀಯಾ? ಏ ಆಂಟನಿ, ನಮ್ ಗುರು ಗೆಸ್ ಎಲ್ಲ ಮಾಡಲ್ಲ. ನೀನ್ ತೋರ್ಸು. ಏಯ್, ಬುದ್ಧಿವಂತನ ತರ ಆಡ್ಬೇಡ ನೀನು. ಸುಮ್ನೆ ಇರೋ, ಇಲ್ಲಾಂದ್ರೆ ಬೆಳ್ ಹೋಗುತ್ತೆ. ವಾವ್, ಏನ್ ಮಾಡಿದ್ರಿ ಬಾಸ್? ಮ್ಯಾಜಿಕ್ ಮಾಡ್ಬಿಟ್ರಿ. ಇದನ್ನಂತೂ ಯಾರು ಮಾಡಕ್ಕಾಗಲ್ಲ. ನೀನಂತೂ ಇದನ್ನ ಗೆಸ್ಸೇ ಮಾಡಿಲ್ಲ ಅನ್ಸುತ್ತಲ್ಲ. ಮುಗೀತು ನಮ್ ಕತೆ. ಕಮಿಷನ್ ಹೋಯ್ತು. ಏಯ್, ಸರಿಯಾಗಿ ಕೇಳಿಸ್ಕೊ. ಮಕ್ಳು ತರ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು, ಗೊತ್ತಾಯ್ತಾ? ಪುಟ್ ಯುವರ್ ಫಿಂಗರ್ ಆನ್ ಯುವರ್ ಲಿಪ್ಸ್. ಈ ಆಟ ನನ್ನ ಮತ್ತೆ ನಿಮ್ಮ ಅಣ್ಣನ ಮಧ್ಯೆ ಇರೋದು. ನೀನೇನಾದ್ರೂ ಶಬ್ದ ಮಾಡ್ದೆ ಅಂದ್ರೆ ನಿನ್ ನಾಲ್ಗೆ ಕಟ್ ಮಾಡಿ ಕಸಿನಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಏನ್ ಹೇಳ್ತೀಯ ಪೀಟರ್? ಏನ್ ಯೋಚನೆ ಮಾಡ್ತಿದ್ಯಾ? 6 ಕಾರು ಡೈಸ್, ಅದ್ರ ವ್ಯಾಲ್ಯೂ 1. ಈ ಜನ್ಮ ಅಲ್ಲ, ನೀನು ಮುಂದಿನ ಜನ್ಮ ಕೊಟ್ರು ಮಾಡಕ್ಕಾಗಲ್ಲ. ನಿನ್ ಕೈಲಿ ಇದನ್ನ ಮಾಡಕ್ಕಾಗಲ್ಲ ಅಂದ್ರೆ ನನ್ನ ಹತ್ರ ಒಂದು ಸುಲಭವಾದ ದಾರಿ ಇದೆ. ಬಾಯಿ ಮುಚ್ಕೊಂಡು ಎದ್ದೇಳು, ಎದ್ದು ಮಂಡಿಯೋರು, ಮತ್ ನನ್ ಮುಂದೆ ಕೈ ಮುಗ್ದು ಬೇಡ್ಕೋ. ನನ್ ಕೈಲಿ ಆಗಲ್ಲ ಆಂಟೋನಿ ಸರ್. ಅವಾಗ ನಾನ್ ನಿನ್ನ ಬಿಟ್ಬಿಡ್ತೇನೆ. ಈಗ ನೀನು ಇಲ್ಲಿಂದ ಓಡೋಗಕ್ಕೂ ಆಗಲ್ಲ, ಯಾಕೆಂದ್ರೆ ನಿನ್ ಟ್ರೈನ್ ಹೊಟ್ಟೋಗಿದೆ. ಮತ್ತೆ ಹೆಸರು ಬೇಡ. ಇವತ್ ನಮ್ ಬಾಸ್ ನಮ್ ಮೂಡು ತುಂಬಾ ಚೆನ್ನಾಗಿದೆ. ನಿನ್ ಬೆರಳು ಕಟ್ ಮಾಡ್ತೀವಲ್ಲ ನಾವು, ಅದನ್ನ ನಿಧಾನವಾಗಿ ಒಂದೊಂದೇ ಕಟ್ ಮಾಡ್ತೀವಿ. ಅದ್ ನಿನ್ ನೋವು ಆಗಲ್ಲ. ಯಾಕೋ ಇಷ್ಟೊಂದು ಸುಮ್ಮನೆ ಬಡ್ಕೊಳ್ತಾ ಇದೀಯಾ? ಸ್ವಲ್ಪ ಕಡಿಮೆ ಮಾಡ್ಕೋ. ಇನ್ನು ನೀನ್ ಗೆದ್ದಿಲ್ಲ. ನಂದೊಂದು ರೂಲ್ಸ್ ಇದೆ, ಕೇಳ್ತೀಯಾ? ಗುರು. ಯಾರ್ ಸೋಲೋ ಭಯನ ಗೆಲ್ತಾರೋ ಅವರೇ ನಿಜವಾದ ಬಾದ್ಶಾ. ನಂಗೆ ಅರ್ಥ ಆಗ್ಲಿಲ್ಲ, ಆದ್ರೂ ಸಕ್ಕತ್ತಾಗಿತ್ತು. ಗೊತ್ತಾಯ್ತಾ? ನಮ್ ಗುರು ಬಾದ್ಶಾ. ಈಗ ನೋಡ್ತಾ ಇರೋ. ನಿನ್ನ ಡೈಸ್ ನ ಶಬ್ದ ಕೇಳಿ ನಾನು ಹೇಳ್ತೀನಿ, ನೀನು ಅಲ್ಲಿ ಏನು ಕಿತ್ತಿರಲ್ಲ ಅಂತ. ಜಸ್ಟಿನ್. ಎಸ್ ಬಾಸ್.
ಚಾಕು ತಗೊಂಬ, ಬೆರಳು ಕಟ್ ಮಾಡೋ ಸಮಯ ಬಂತು. ನಾನಿನ್ನು ಡೈಸ್ ತೋರ್ಸೇ ಇಲ್ಲ. ನನ್ ಸೋತೆ ಅಂತ ಹೇಗೆ ಹೇಳ್ದೆ ನೀನು? ಯಾವ ತರ ರೋಡ್ ಸೈಡ್ ಆಟಗಾರ ನೀನು? ನಾನ್ ನಿನ್ ಡೈಸ್ ನೋಡೋದೇ ಬೇಕಾಗಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನಿಜವಾದ ಆಟಗಾರ ನೀನ್ ತಿರ್ಗಿಸ್ಬೇಕಾದ್ರೆ ಬಂದ ಶಬ್ದನ ಕೇಳೇ ಹೇಳ್ತಾನೆ. ಹಾಗಾಗಿ ನೀನ್ ಹಣೆ ಬರ ಹೇಳ್ತಾ ಇದ್ದೀನಿ. ನಿನಗೆ ಒಂದಕ್ಕಿನ್ನ ಕಡಿಮೆ ಬೇಕು, ಆದ್ರೆ ನಿನ್ನ ಹತ್ರ ಒಂದಕ್ಕಿನ್ನ ಜಾಸ್ತಿ ಇದೆ. ಹಣೆ ಬಾರ ಚೇಂಜ್ ಆಗಕ್ಕೆ ತುಂಬಾ ಟೈಮ್ ಹಿಡಿಯಲ್ಲ, ಆದ್ರೆ ಹಣೆ ಬಾರ ಓದೋದಕ್ಕೆ ಮೋಸ ಕೂಡ ಆಗ್ಬೋದು. ಈಗ ನಾನು ಡೈಸ್ ತೋರಿಸ್ತೀನಿ ನೋಡು. ಅದು ಇದು ಇದು ಹೇಗ್ ಸರ್? ಇದು ಬೀಳು ಬೀಳು. ಇದು ಸಾಧ್ಯ ಇಲ್ಲ. ಇದು ಸಾಧ್ಯನೇ ಇಲ್ಲ. ಈ ಟ್ರಿಕ್ ನ ಒಬ್ಬ ಮಾಸ್ಟರ್ ಮಾಡೋದಕ್ಕೆ ಸಾಧ್ಯ. ನೀನ್ ಯಾರು? ಇದನ್ನ ಹೇಗ್ ಮಾಡ್ದೆ? ಬೇಡದೇ ಇರೋ ಪ್ರಶ್ನೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಗೆದ್ದಿದ್ದೀನಿ. ನೀನು ಸೋತಿದ್ಯಾ? ನಿಂದು 1 ನಂಬರ್ ಬಂದಿದೆ, ನಂದು ಅದಕ್ಕಿಂತ ಕಮ್ಮಿ, 0. ಗುರು ನೀನ್ ಮನುಷ್ಯ ಅಲ್ಲ ಗುರು, ನಿನ್ ದೇವ್ರು. ನಮ್ಗೆಲ್ಲ ದೇವ್ರು ನೀನು. ಈ ಆಂಟನಿದು ಒಂದು ಬೆರಳನ್ನ ಕತ್ತರಿಸಿ ನನಗೆ ಕೊಟ್ಬಿಡಿ, ಅದನ್ನ ನಾನು ಕೊರಳಲ್ಲಿ ಹಾಕೊಂಡು ಗೋವಾ ಪೂರ್ತಿ ತಿರ್ಗಾಡ್ತೀನಿ. ಗ್ಯಾಮ್ಲಿಂಗ್ ತಾಕತ್ತಿಂದ ಯಾರು ಜೀವಂತವಾಗಿರ್ತಾರೋ ಅವ್ರ ಸಾವು ಕೂಡ ಗ್ಯಾಮ್ಲಿಂಗ್ ಇಂದಾನೇ ಆಗೋದು. ಸರಿ, ನಿನ್ ಮೊದಲನೇ ಷರತ್ನ ಪೂರ್ತಿ ಮಾಡು. ಇವಾಗ ನಾನು ಗೆದ್ದಿರೋ ಪೂರ್ತಿ ಹಣ ಕ್ಯಾಶಲ್ಲಿ ಬೇಕು. ನನ್ನ ಹತ್ರ ಇಷ್ಟೊಂದು ಕ್ಯಾಶ್ ಇಲ್ಲ. ಅದಕ್ಕೋಸ್ಕರ ನಾನು ಬಿಗ್ ಡ್ಯಾಡಿ ಹತ್ರ ಮಾತಾಡ್ಬೇಕಾಗತ್ತೆ. ನನಗನ್ಸತ್ತೆ ನಿನ್ ಬೆರಳು ಕಟ್ ಮಾಡೋ ಸಮಯ ಬಂತು ಅಂತ. ನೋಡು, ನಾನು ಬಿಗ್ ಡ್ಯಾಡಿ ಹತ್ರ ಮಾತಾಡ್ತೀನಿ, ಆದ್ರೆ ನನ್ ಬೆರಳು ಕಟ್ ಮಾಡ್ಬಾರ್ದು. ನಮ್ ದಂಧೆಲಿ ಇದ್ ಮಾಡಿದ್ರೆ ಮರ್ಯಾದೆ ಇರಲ್ಲ. ನಿನ್ ಬೆರಳಂತೂ ಕಟ್ ಮಾಡ್ತೀನಿ ಅಂತಾನೆ. ಹೋಗೋ, ನಿಮ್ ದೊಡ್ಡಪ್ಪಂಗೆ ಕಾಲ್ ಮಾಡು. ಹಲೋ ಬಿಗ್ ಡ್ಯಾಡಿ. ಹೇಳು. ನನ್ ಕ್ಷಮಿಸ್ಬಿಡಿ, ನನ್ ಸೋತ್ಬಿಟ್ಟೆ. ಇವತ್ತು ಮೊದಲನೇ ಸಲ ನಿನ್ ಬಾಯಿಂದ ಸೋಲನ್ ಕೇಳ್ತಾ ಇದ್ದೀನಿ. ಏನ್ ಸೋತೆ ನೀನು? ಎಲ್ಲ ಕ್ಯಾಶ್ ಮತ್ ನನ್ ಬೆರಳು ಮತ್ ನಿಮ್ ಕಸಿನು. ಇನ್ನೇನಿದೆ? ನನ್ನನ್ನು ಅಡ ಇಡ್ಬೇಕಾಗಿದ್ ನೀನು. ಹಾ, ಇಲ್ಲ, ಅದೇನಂದ್ರೆ ಅವನೊಂದ್ ಷರತ್ತಿತ್ತು, ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ. ಅವನಿಗೆ ಕೆಲವಿನ ಪಾರ್ಟಿ ನನ್ನ ಕಡೆಯಿಂದ ಕೊಡ್ತೀನಿ ಅಂತ. ನಾನು ಬರ್ತಾ ಇದ್ದೀನಿ. ನಿಮ್ ದೊಡ್ಡಪ್ಪ ಬರ್ತಿದಾರಾ? ಕಸಿನೋ ಬೀಗ ಮತ್ತೆ ನನ್ ಕ್ಯಾಶ್ ತಗೊಂಡು. ಅದ್ ನನಗೆ ಗೊತ್ತಿಲ್ಲ. ನಿನ್ ಪ್ರಾಣ ಉಳಿಬೇಕು ಅಂದ್ರೆ ಇಲ್ಲಿಂದ ಹೋಗ್ತಾ ಇರು ಮೊದ್ಲು. ಸಾಯಿಸೋ ಎದರಿಕೆ ಯಾರಿಗಾಗ್ತಿದ್ಯಾ ಅಂತಾನೆ. ನಡಿ, ಅಲ್ಲಿ ತನಕ ನಿನ್ ಲೆಕ್ಕ ಚುಕ್ತಾ ಮಾಡ್ತೀನಿ. ಕೊಡು, ನಿನ್ ಬೆರಳು ಕೊಡು. ನೋಡು, ನಿನ್ನ ಮತ್ತೆ ಬಿಗ್ ಡ್ಯಾಡಿ ಮತ್ತೆ ಏನೇ ಇಶ್ಯೂ ಇದ್ರು ನೀವು ಕೂತ್ಕೊಂಡು ಮಾತಾಡಿ. ನನಗೆ ಮಧ್ಯೆ ಬರೋ ಅವಶ್ಯಕತೆ ಇಲ್ಲ. ನನ್ ಬೆರಳು ಕಟ್ ಮಾಡ್ಬೇಡ. ಆಂಟನಿ, ನೀನ್ ಮಾತ್ ಮೇಲೆ ನಿಂತ್ಕೊಳ್ತಾ ಇಲ್ಲ, ಅದ್ ಸರಿಯಲ್ಲ. ನೋಡು, ನನ್ ಮಾತು ಕೇಳು. ನನ್ ಇಲ್ಲಿಂದ ಎಲ್ಲೆಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ವಾಪಸ್ ಈ ಕಡೆ ತಿರುಗು ನೋಡಲ್ಲ. ಮತ್ತೆ ಈ ಆಟನ ನಿಲ್ಸ್ಬಿಡ್ತೀನಿ. ಆದ್ರೆ ನೀನ್ ನನ್ ಬೆರಳು ಕಟ್ ಮಾಡ್ಬಾರ್ದು. ನನ್ ಬೆರಳೇನಾದ್ರೂ ಕಟ್ ಮಾಡಿದ್ರೆ ನಾನು ನಿನ್ ಕತ್ತೆ ಕೂತ್ಬಿಡ್ತೀನಿ. ನಮ್ ಗುರುಗೆ ಧಮ್ಕಿನ ಕತ್ತರಿಸ್ಬಿಡ್ತೀನಿ. ಬಾಯ್ ಮುಚ್ಚಿದೀನು. ನನ್ನಿಂದ ದೂರ ಇರೋ. ನೀನೇನಾದ್ರೂ ಹತ್ರ ಬಂದ್ರೆ. ಹಲೋ ಗಾಯ್ಸ್. ನೀನ್ ಯಾರು? ಮತ್ ಒಳಗಡೆ ಹೇಗ್ ಬಂದ? ಏ ಜೋಕರ್, ಕಣ್ ಕಾಣ್ಸತ್ತೋ ಇಲ್ವಾ? ನೋಡ್ಲಿಲ್ವಾ? ಈ ಬಾಗ್ಲಿಂದ ಬಂದೆ. ಜಸ್ಟಿನ್, ನಾನ್ ನಿನಗೆ ಮೊದ್ಲೇ ಹೇಳಿದ್ದೆ ತಾನೆ, ಈ ಕೆಸಿನೋದ ಪೂರ್ತಿ ಡೋರ್ಗಳನ್ನ ಲಾಕ್ ಮಾಡು ಅಂತ. ನನಗೇನಾದ್ರೂ ಆಯ್ತು ಅಂದ್ರೆ ನಿನ್ ಕೆಲ್ಸ ಹೋಗುತ್ತೆ. ಬಾಸ್, ನನಗ್ ಗೊತ್ತಿಲ್ಲ ಇವ್ರು ಹೇಗ್ ಒಳಗಡೆ ಬಂದ್ರು ಅಂತ. ನಾನು ಎಲ್ಲ ಡೋರ್ ಲಾಕ್ ಮಾಡಿದ್ದೆ. ನೀವ್ ಎಷ್ಟು ಡೋರ್ಸ್ ಆದ್ರೂ ಲಾಕ್ ಮಾಡಿ, ನನ್ನನ್ ತಡಿಯಕ್ಕಾಗಲ್ಲ. ನಾನು ಪ್ರಪಂಚದ ಯಾವ ಬೀಗ ಬೇಕಾದ್ರೂ ತೆಗಿತೀನಿ. ಕಳ್ಳಿ ಇವಳು, ಗೊತ್ತಾಯ್ತಾ? ಮತ್ತಿಲ್ಲಿ ನಿಂತ್ಕೊಂಡು ಏನ್ ಮೂಸ್ತಾ ಇದೀಯ? ಹೋಗ ಅವಳ ಹೊರಗಡೆ ಕಳ್ಸೋ. ಬಾಸ್, ಇವಳನ್ ಮಗು, ನಾನು ಇವಳನ್ನ ಹೊರಗಡೆ ಕಳಿಸ್ತೀನಿ, ನೋಡ್ತಾರೆ. ಏನಂದೆ ನೀನು? ಮಗುನ?
ಈ ಮಗುನ ಟಚ್ ಕೂಡ ಮಾಡೋಕೆ ಟ್ರೈ ಮಾಡ್ಬೇಡ ನೀನು. ಇಲ್ಲಿ ನೋಡು, ಹತ್ರ ಬರ್ಬೇಡ. ಹತ್ರ ಬಂದ್ರೆ ಇವರಿಬ್ರು ಸಾಯಿಸ್ಬಿಡ್ತೇನೆ. ಆಂಟೋನಿ, ನನಗನ್ಸುತ್ತೆ ನನ್ನ ಮರ್ತಿದ್ದೇನೇನು ಅಂತ. ಎಲ್ಲಿ ತನಕ ಈ ಧರ ಜೀವಂತವಾಗಿರ್ತಾನೋ ಅಲ್ಲಿ ತನಕ ಪೀಟರ್ ಅಣ್ಣನ ಸಾಯಿಸೋದಿರ್ಲಿ. ಅವನ್ನ ಮುಟ್ಟೋದಕ್ಕೂ ಆಗಲ್ಲ. ಯಾರ್ಯಾರಿಗೆ ಅವ್ರ ಜೀವದ ಮೇಲೆ ಆಸೆ ಇದೆಯೋ ಅವರೆಲ್ಲ ಹೋಗ್ತಾ ಇರೆ, ಇಲ್ಲಾಂದ್ರೆ ಎಲ್ರು ತುಂಡ್ ತುಂಡ್ ಮಾಡ್ತೀನಿ. ಏಯ್! ಆಂಟೋನಿ, ಈಗ ನನ್ಗೊಂದ್ ಮಾತ್ ಹೇಳು. ನಿನ್ ಬೆರಳನ್ನ ನೀನ್ ಕಟ್ ಮಾಡ್ತೀಯ ಇಲ್ಲ ನಾನೇ ಕಟ್ ಮಾಡ್ಲಾ? ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೋ, ನಾನೇ ಏನಾದ್ರೂ ನಿನ್ ಬೆರಳನ್ನ ಕಟ್ ಮಾಡಿದ್ರೆ ನಿನಗ್ ತುಂಬಾ ನೋವಾಗತ್ತೆ. ಒಂದ್ ನಿಮಿಷ ಇಲ್ಲಿ ನೋಡು, ನಾನು ಇದನ್ನ ಇಟ್ಬಿಡ್ತೀನಿ. ಇಲ್ಲೇ ಇಟ್ಟಿದ್ದೀನಲ್ಲ ನೋಡು. ಓಕೆ ಓಕೆ ಪೀಟರ್, ಈಗ ಒಂದ್ ಕೆಲಸ ಮಾಡೋಣ, ಕೇಳು ಕೂತ್ಕೊಂಡು ನೆಗೋಷಿಯೇಟ್ ಮಾಡೋಣ. ಬೆಟ್ಟಿಂಗ್ ಕಟ್ಟಿರೋ ವಸ್ತುಗಳ ಮೇಲೆ ನೆಗೋಷಿಯೇಷನ್ ಮಾಡೋದು ನನ್ನ ನಂಬಿಕೆ ವಿರುದ್ಧ. ಸರಿ, ಹಾಗಾದ್ರೆ ನನ್ನ ಬೆರಳನ್ನ ನಾನೇ ಕಟ್ ಮಾಡ್ಕೋತೀನಿ. ನೀವು ಯಾರು ನನ್ನ ಹತ್ರ ಬರಬಾರ್ದು. ಇಷ್ಟಾದ್ರೂ ಮಾಡ್ಬೋದಲ್ಲ ನಿನ್ಗೋಸ್ಕರ. ಕಟ್ ಮಾಡ್ಕೋ. ಎಲ್ಲಿವರೆಗೂ ನನ್ನ ಕ್ಯಾಶ್ ನನ್ನ ಹತ್ರ ಬರಲ್ವೋ ಈ ಕಸಿನೋ ಕ್ಲೋಸ್ ಇರುತ್ತೆ. ಹೇಳ್ಬಿಡು ನಿಮ್ ದೊಡ್ಡಪ್ಪನ ಹತ್ರ ಪಾತಾಳದಲ್ಲಿ ಬಚ್ಚಿಕೊಂಡಿದ್ರು ಹುಡುಕೊಂಡು ಹೋಗ್ತೀನಿ ಅಂತ. ಆಂಟನಿ ಬೆರಳ್ ಕಟ್ ಮಾಡ್ಕೊಳಕ್ ಹೇಳಿ ನೀನೊಂದು ಹೊಸ ಆಟ ಶುರು ಮಾಡಿದೀಯಾ. ಆದ್ರೆ ನಿನಗೇನನ್ಸತ್ತೆ, ನೀನು ಬಿಗ್ ಡ್ಯಾಡಿನ ಗೆಲ್ಲೋದಕ್ಕಾಗತ್ತಾ? ಅವನು ತುಂಬಾನೇ ಸ್ಟ್ರಾಂಗ್. ಬೆಂಕಿ ಜೊತೆ ಆಟ ಆಡ್ಬೇಡ ಪೀಟರ್. ಬೆಂಕಿ ಜೊತೆ ಆಟಾಡೋದು ನನ್ನ ಹಣೆ ಬರ್ದಲ್ಲೇ ಬರ್ತಿದೆ ಮ್ಯಾಮ್. ಬಟ್ ಐ ಪ್ರಾಮಿಸ್, ಈ ಬೆಂಕಿನ ನಿಮ್ಮ ಹತ್ರ ಬರಕ್ ಬಿಡಲ್ಲ. ಮತ್ತೆ ನಿನ್ನ ಸೆಕ್ಯೂರಿಟಿ ಬಗ್ಗೆ ಏನು? ಬಿಗ್ ಡ್ಯಾಡಿ ಎಲ್ಲಾ ಕಡೆ ಅನೌನ್ಸ್ ಮಾಡಿಸಿದ್ದಾರೆ. ಅವರು ನಿನಗೆ ಎಲ್ಲಾ ಇಂಟ್ರೆಸ್ಟ್ ಕೊಟ್ಟು ಲೆಕ್ಕನ ಚುಕ್ತಾ ಮಾಡ್ತಾರೆ. ಇದು ಚೆನ್ನಾಗಿದೆ. ಇಷ್ಟು ವರ್ಷದಿಂದ ಇದಕ್ಕೋಸ್ಕರನೇ ಕಾಯ್ತಿದ್ದೆ. ಪೀಟರ್, ಒಂದು ಮಾತ್ ನೆನ್ಪಿಟ್ಕೋ. ನಿನಗೋಸ್ಕರ ಅಲ್ದಿದ್ರು ನನಗೋಸ್ಕರ ನಿನ್ನ ಪ್ರಾಣ ತುಂಬಾನೇ ಮುಖ್ಯ. ಎಲ್ಲರೂ ಈ ಕಸಿನನ್ನ ಖಾಲಿ ಮಾಡಿ, ಇಲ್ಲ ಅಂದ್ರೆ ಹೆಣಗಳ ರಾಶಿ ಬಿದ್ದಿರುತ್ತೆ. ಹೋಗಿ ಇಲ್ಲಿಂದ. ಎನಿವೆ, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಹೋಗಿ ಹೊರಡೆ. ನಿನಗೆಷ್ಟು ಧೈರ್ಯ ನನ್ನ ಕೆಸಿನ ಒಳಗೆ ಕಾಲಿಡೋದಕ್ಕೆ? ಗೋನ್ ಫ್ಯಾಮಿಲಿ ಜೊತೆ ಜಗಳನ? ಇಲ್ಲ ಮೇಡಮ್, ನಾನ್ ಮಾಡಲ್ಲ. ನಾನಂತೂ ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಯಾರ್ ಹೇಳಿದ್ದಕ್ಕೆ ಡ್ಯೂಟಿ ಮಾಡ್ತಿದ್ಯಾ? ಯಾರಿಗಿಷ್ಟು ಧೈರ್ಯ ಬಂದಿದೆ? ಇದನ್ನ ಮಾಡಿದ್ ನಾನು, ನಾತಾಶಾ ಬೇಬಿ. ಬಿಗ್ ಡ್ಯಾಡಿ, ನಿನ್ ಕಸಿನೋ ಚೆನ್ನಾಗಿ ಕಾಣಿಸ್ತಿದೆ. ಲೈಟಿಂದ ಹೊಳಿತಾ ಇದೆ. ದಂಧೆ ಚೆನ್ನಾಗಿ ನಡೀತಿದೆ ಅನ್ಸುತ್ತೆ. ನೀನು ಅಷ್ಟೇ ಸಖತ್ತಾಗಿ ಕಾಣ್ತಿದ್ಯಾ. ಯಾವ ಕ್ರೀಮ್ ಹಚ್ತೀಯಾ? ದೂರ ನಿಂತ್ಕೋ. ನೀನೇ ಹತ್ರ ಬರಕ್ ಹೇಳಿ ಈಗ ದೂರ ಹೋಗಕ್ ಹೇಳ್ತಿದ್ಯಾ? ಮರಿಬೇಡ, ಗೋನ್ಸ್ ಫ್ಯಾಮಿಲಿಯ ವಾರಸ್ದಾರಳು ನಾನು. ನನ್ ಜೊತೆ ತಲಹರಟೆ ಮಾಡಿದ್ರೆ ಅನುಭವಿಸ್ತೀಯಾ? ನನಗೆ ವೇಟ್ ಲಿಫ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಬೈ ದ ವೇ, ನಿಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಅವ್ರು ನಿನ್ನ ಆಚೆ ಹಾಕ್ಬಿಟ್ಟಿದಾರಂತೆ. ನಿನ್ನ ಅಜ್ಜನ್ ಜೊತೆ ಮಾತಾಡಿದ್ದೆ, ವಿಕ್ಟರ್ ಘೋಷ್. ಅವ್ರು ಹೇಳ್ತಾ ಇದ್ರು ನಿನ್ ಜೊತೆ ನಾನು ಏನೇ ಮಾಡಿದ್ರು ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ ಅಂತ.
ಒಂದು ಗೇಮ್ ಮಾಡಬೇಕು. ಯಾರಿಗೆ ನಂಬರ್ ಜಾಸ್ತಿ ಬರುತ್ತೋ ಅವರೇ ಗೆದ್ದ ಹಾಗೆ. ನಾನೇನಾದರೂ ಸೋತ್ರೆ ನನ್ನ ಕೈ ಕತ್ತರಿಸ್ಕೊಡ್ತೀನಿ. ಒಂದು ವೇಳೆ ಗೆದ್ರೆ ನಾನು ನಿನ್ನ ಪ್ರಾಣ ತೆಗೆದುಬಿಡ್ತೀನಿ. ನೀನು ಡೀಲರ್ನ ಅಡ ಇಡೋದಕ್ಕಾಗೋದಿಲ್ಲ. ನಾನು ಯಾರನ್ನು ಬೇಕಾದರೂ ಅಡ ಇಡ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಅಪ್ಪನ್ನು ಬಿಡ್ಲಿಲ್ಲ ನಾನು, ಗೊತ್ತಾ? ಯಾವ ಕೆಸಿನೋ ಓನರ್ ನೀನು? ಅಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ಒಬ್ಬ ಜೂಜಾಡೋನು ಏನು ಬೇಕಾದರೂ ಅಡ ಇಡ್ತಾನೆ ಅಂತ. ಗೇಮ್ನ ಡೈಸಿಂದ ಆಡೋಣ. ಡೈಸ್ ಡೈಸ್ ನೀನ್ ಸರದಿ. ಆಡು, ಬೇಗ ಬೇಗ ಆಡು. ಓಹ್, ನೀನ್ ಗೆದ್ಬಿಟ್ಟೆ ಅಲ್ವಾ? ಇಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ನೀನು. ನೀನ್ ನನ್ನ ಕೈನ ಗೆಲ್ಬೋದಾಗಿತ್ತಿವತ್ತು, ಆದ್ರೆ ಹೆದರ್ಕೊಂಡ್ಬಿಟ್ಟೆ. ಹೆದರ್ಕೊಳ್ಳೋರು ಸತ್ ಹಾಗೆ, ಅರ್ಥ ಆಯ್ತಾ? ಹೋಗ್ ಕೂತ್ಕೋ. ಐ ಸೆಡ್ ಸಿಟ್. ಓ, ನಿಂಗೆ ತುಂಬಾ ಡೇರ್ ಇದೆ ಅಲ್ವಾ? ನಿನ್ ತಾತನು ನನಗೆ ಸಲೈಟ್ ಹೊಡಿತಿದ್ರು, ಆದ್ರೆ ನೀನು ನನಗೆ ಮರ್ಯಾದೆನ ಕೊಡಲ್ಲ ಅಲ್ವಾ? ನಿನ್ ಕಸೆನೋ ನಾನು ಮುಚ್ತೀನಿ ಬೇಬಿ. ಹೋಗು ಇಲ್ಲಿಂದ. ಹೋಗ್ತೀನಿ, ನಿನ್ ಕಸಿನೋ ಕ್ಲೋಸ್ ಮಾಡಿದ್ಮೇಲೆ. ಸರಿ, ಇವಾಗ ಹೇಳೋ, ಅವನಿಲ್ಲಿ. ನನ್ನ ಮೀಟ್ ಆಗ್ಬೇಕು ಅಂತ ಕಾಯ್ತಿದ್ನಲ್ಲ, ಅವನು ಇಲ್ಲಿ. ಇಲ್ಲಿದ್ದೀನಿ ನಾನು. ಬಿಗ್ ಡ್ಯಾಡಿ ಹೇಳಿದಕ್ಕೆ ಅರೆ ಜೀವ ಇರೋ ವ್ಯಕ್ತಿನ ಮನೆಯಿಂದ ಆಚೆ ಬಿಸಾಕಿದ್ದೆ ನಾನು. ನನ್ನ ದುಡ್ಡು ಮತ್ತೆ ನಿನ್ ಕಸಿನೋ ಬೀಗ ತಗೊಬಂದಿದ್ಯಾ? ನಂಗೆ ತುಂಬ ಖುಷಿಯಾಗಿತ್ತು. ತುಂಬ ವರ್ಷ ಆದಮೇಲೆ ನನಗೆ ಚಾಲೆಂಜ್ ಮಾಡೋದಕ್ಕೆ ಯಾವನೋ ಒಬ್ಬ ಬಂದಿದ್ದಾನೆ ಅಂತ. ಆದರೆ ನೀನು ಇನ್ನು ಚಿಕ್ಕವನ್ ಕಣೋ. ಸರಿ, ನಂಗೊಂದು ಹೇಳು, ಹೇಗೋ ಧೈರ್ಯ ಇಷ್ಟೊಂದು? ಸಿಟಿಯವರು ನನ್ನ ಹೆಸರು ಕೇಳಿದ್ರೆ ನಡುಕ್ತಾರೆ, ನನ್ನ ಹೆಸರು ಕೇಳಿದ್ರೇ ಪ್ಯಾಂಟ್ ಒದ್ದೆ ಮಾಡ್ಕೋತಾರೆ. ಇವ್ರು ಗೊತ್ತಾ ನಿಂಗೆ? ಇವ್ರನ್ನ ಸಾಯ್ಸಕ್ ಹೇಳಿದ್ ನೀನೆ. ಓ, ಅಂದ್ರೆ ನೀನೇನಾ ಈ ಫೋಟೋ ಇಟ್ಕೊಂಡು ತಿರುಗಾಡ್ತಾ ಇರೋನು? ನನಗೆ ಹೇಳ್ತಿದ್ದ ಆಂಟೋನಿ. ಏನಾಗ್ಬೇಕು ನಿಂಗೆ ಇವನು? ನಿನ್ ತಂದೆ ಅಲ್ಲ ತಾನೆ? ಉತ್ತರ ಕೊಡು ನಂಗೆ. ಉತ್ತರ ಕೊಡ್ತೀನಿ, ಆದರೆ ನನ್ನ ಜೊತೆ ಒಂದು ಗೇಮ್ ಮಾಡಬೇಕು. ನಾನು ಸೋತ್ರೆ ನೀನು ಕೇಳೋ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಯಾವಾಗ, ಎಲ್ಲಿಗೆ ಬರಬೇಕು? ನಾಳೆ ರಾತ್ರಿ 8 ಗಂಟೆಗೆ ಪ್ರೆಸ್ಟೀಜ್ ಕೆಸಿನಪ್ಪ. ಎಲ್ಲ ಗ್ಯಾಮ್ಲರ್ಸ್ಗಳಿಗೂ ಬರಕ್ಕೆ ಹೇಳ್ತೀನಿ. ಎಲ್ರಿಗೂ ಗೊತ್ತಾಗ್ಲಿ ಬಿಗ್ ಡ್ಯಾಡಿಗೆ ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ ಅಂತ. ಕಸಿನೋ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಈ ಲೂಸರ್ ಥರ ನಿನ್ನ ಕತೆನೂ ನಾನು ಮುಗಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಬಿಗ್ ಡ್ಯಾಡಿನೇ ಅಲ್ಲ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.